ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಾರಿಕಾ. ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿದ್ದಾರೆ. ಬೇರೆ ಯಾರೂ ಅಲ್ಲ, ಶ್ರುತಿ ಗೊರಾಡಿ ಅವರು ಗುಜರಾತಿ ಫ್ಯಾಮಿಲಿ ಅವ್ರಿಗೆ ಕನ್ನಡ ಎಷ್ಟು ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ ಅಂದರೆ ಅಮೇಜ್ ಆಗುತ್ತೆ. ಕ್ರೈಸ್ಟ್ ಯೂನಿವರ್ಸಿಟಿಲಿ ಓದಿದ್ದಾರೆ, ಆ್ಯಂಕರಿಂಗ್ ಮಾಡಿದ್ದಾರೆ, ಹೋಸ್ಟ್ ಮಾಡಿದ್ದಾರೆ, ಪ್ಲಸ್ ಸಂಕಷ್ಟ ಗಣಪತಿಲಿ ಮೇನ್ ಲೀಡ್ ಆಗಿ ಮಾಡಿ ಸಖತ್ ಒಳ್ಳೆ ಹಿಟ್ ಕೊಟ್ಟಿದ್ದಾರೆ. ನೈಟ್ ಔಟ್ ಕೂಡ ಕೊಟ್ಟಿದ್ದಾರೆ, ಮತ್ತು ರಿಲೀಸ್ ಆಗ್ತಾ ಇದೆ. ಸೊ ಲೆಟ್ಸ್ ವೆಲ್ಕಮ್ ಹರ್. Hi Shruti. Thank you. Thanks for coming. That was a really nice introduction, I must say. Thank you. So Shru, you've ಗುಜರಾತ್ ಅವರು ಕನ್ನಡ ಎಲ್ಲ ಕಲಿಯೋಕ್ಕೆ ನಿಮಗೆ ಈಸಿ ಆಯಿತಾ? ಗುಜರಾತ್, ನನ್ನ ಫ್ಯಾಮಿಲಿ ಗುಜರಾತಿಂದ ಬಂದಿರೋದು. ಬಟ್ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಎಲ್ಲರ ಜೊತೆ ಅಕ್ಕಪಕ್ಕ ಮನೆಯವರು ಮತ್ತು ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಕನ್ನಡದಲ್ಲಿ ಮಾತಾಡಿ ಅದು ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿತ್ತು. ಆದರೂ ಆ್ಯಕ್ಚುಲಿ ಸ್ಪಷ್ಟವಾಗಿ ಬರ್ತಾ ಇರಲಿಲ್ಲ. ಸೊ ಸಂಕಷ್ಟಕರ ಗಣಪತಿ ಶೂಟಿಂಗ್ ಮಾಡಾದ್ಮೇಲೆ ಡಬ್ಬಿಂಗ್ ಮಾಡ್ತಿರುವಾಗ ಅದು ನಮ್ಮ ಡೈರೆಕ್ಟರ್ ಆ್ಯಕ್ಚುಲಿ ತುಂಬ ಸ್ಪಷ್ಟವಾಗಿ ಪ್ರೊನೌನ್ಸಿಯೇಷನ್ಸ್ ಅದೆಲ್ಲ ಹೇಳ್ಕೊಟ್ರು. ಸೊ ಅವಾಗ ಸ್ವಲ್ಪ ಓಕೆ ಆಯಿತು, ನನ್ನ ಸ್ಪೀಚ್ ಫ್ಲೂಯೆಂಟ್ ಆಯಿತು. ಓಕೆ, ಅಮೇಝಿಂಗ್. ಇದರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಕನ್ನಡಕ್ಕೆ ಎಷ್ಟು ಅಭಿಮಾನಿ ಅಥವಾ ಹೌ ಮಚ್ ಯು ವಾಂಟ್ ಟು ಲರ್ನ್ ಅನ್ನೋದು ಇದರಲ್ಲೇ ಅರ್ಥ ಆಗ್ತಿದೆ. ಸಖತ್ ಅಮೇಝಿಂಗ್. ನೀವು ಬಯೋಟೆಕ್ನಾಲಜಿ ಓದಿರೋದಲ್ವಾ ಕ್ರೈಸ್ಟಲ್ಲಿ? ಸೊ ಆರ್ಟಿಗೆ ನಿಮ್ಗೆ ಹೆಂಗೆ, ವಾಟ್ ಡ್ರ್ಯಾಗ್ಡ್ ಯು ಇನ್? ಫಸ್ಟ್ ಆಫ್ ಆಲ್ ಐ ಆಮ್ ಅ ವೆರಿ ಔಟ್ ಗೋಯಿಂಗ್ ಪರ್ಸನ್. ತುಂಬ ಎಕ್ಸ್ಟ್ರೋವರ್ಟ್ ನಾನು. ಅಂಥದ್ರಲ್ಲೂ ಹೋಗ್ಬಿಟ್ಟು ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಸೈನ್ಸ್ ಓದೋದು, ಅದು ಬಯೋಟೆಕ್ನಾಲಜಿ, ನನಗೆ ಒಂಥರ ಆಗ್ತಾಯಿತ್ತು. ಯುನೋ ದ್ಯಾಟ್ ಓದಿ ನನಗೇನೂ ಆಗಲ್ಲ. ಸೊ ಐ ಹ್ಯಾವ್ ಟು ಗೋ ಔಟ್, ಐ ಹ್ಯಾವ್ ಟು ಎಕ್ಸ್ಪ್ಲೋರ್ ದ ವರ್ಲ್ಡ್. ಸೊ ನಾನು ಇವೆಂಟ್ಸ್ ಇಂಡಸ್ಟ್ರಿಯಲ್ಲಿ ಎಂಟರ್ ಆದೆ. ಆ್ಯಂಡ್ ಅದಾದಮೇಲೆ ಆ್ಯಂಕರಿಂಗ್ ಮತ್ತು ಎಮ್ಸಿಂಗ್ ಮಾಡಿದೆ. ಸೊ ಸುಮಾರು ಲೈವ್ ಶೋಸನ್ನು ಹೋಸ್ಟ್ ಮಾಡಿದ್ದೀನಿ. ಆ್ಯಂಡ್ ಲೈವ್ ಶೋಸ್ ಕಾಲೇಜ್ ಡೇಸಿಂದನೇ ನಾನು ಆ್ಯಕ್ಚುಲಿ ಪಾರ್ಟ್ ಟೈಮ್ ಜಾಬ್ ಥರ ತೊಗೊಳ್ತಾ ಇದ್ದೆ, ಎಮ್ಸಿಂಗ್ ಮತ್ತು ಆ್ಯಂಕರಿಂಗ್ನ. ಸೊ ಅದಾಗಿ ಇನ್ಕ್ಲಿನೇಷನ್ ಆಯಿತು ನನಗೆ ಟುವರ್ಡ್ಸ್ ಮೀಡಿಯಾ. ಆ್ಯಂಡ್ ದಟ್ಸ್ ವೆನ್ ಐ ರಿಯಲೈಸ್ಡ್ ದ್ಯಾಟ್ ವಾಟ್ ಐ ಆಮ್ ಗುಡ್ ಆಟ್ ಇಸ್ ವಾಟ್ ಐ ಶುಡ್ ಚೇಸ್. ಸೊ ಬಯೋಟೆಕ್ನಾಲಜಿ ಇವಾಗ ಡಿಗ್ರಿ ಬೇಕಂತ ನಾನು ಕಂಪ್ಲೀಟ್ ಮಾಡಿದ್ದೀನಿ ಆ ಕೋರ್ಸ್ನ. ಬಟ್ ಆ ಫೀಲ್ಡಲ್ಲಿ ಆ್ಯಕ್ಚುಲಿ ನಾನು ಕೆಲಸ ಮಾಡೇ ಇಲ್ಲ. ಬಿಕಾಸ್ ಐ ಎಂಟರ್ಡ್ ದಿ ಇವೆಂಟ್ಸ್ ಇಂಡಸ್ಟ್ರಿ. ಅದಾದಮೇಲೆ ಐ ಎಂಟರ್ ದಿ F&B ಇಂಡಸ್ಟ್ರಿ. ಸೊ ಫುಡ್ ಆ್ಯಂಡ್ ಬೆವರೇಜ್ ಇಂಡಸ್ಟ್ರಿಯಲ್ಲಿ ಐ ವರ್ಕ್ಡ್ with a couple of restaurants and a lot of other people. And ಅದಾದಮೇಲೆ ಮೂವೀಸ್ ಎಂಟರ್ ಆಗಿದೆ. ಸೊ ನಿಮ್ಮ ಚಿಕ್ಕ ವಯಸ್ಸಿಂದನೇ ಲೈಕ್ ಯು ಹ್ಯಾವ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಯು ವರ್ಕ್ಡ್ ಆಸ್ ಯು ಸ್ಟಡಿಡ್ ಬಯೋಟೆಕ್ನಾಲಜಿ and then you worked in events, MC, then food and beverage, now into this industry. Yeah, you could actually say that. I started working at the age of 18. ಸೊ 18 ವರ್ಷದಿಂದಾನೇ ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದೆ. ಆ್ಯಂಡ್ ಯಾಕಂದರೆ ಎಕ್ಸ್ಟ್ರಾ ಪಾಕೆಟ್ ಮನಿ ಬೇಕಿತ್ತು. ಆ್ಯಂಡ್ ಕ್ರೈಸ್ಟ್ ಕಾಲೇಜಲ್ಲಿ ಓದಿದರೆ ಸ್ವಲ್ಪ ಅಲ್ಲೆಲ್ಲ ಜನನೂ ಹಂಗಿರ್ತಾರೆ. ಆಲ್ ಮೈ ಫ್ರೆಂಡ್ಸ್ ವರ್ ಲೈಕ್ ದ್ಯಾಟ್. ದಿನಾಗಲೂ ಆಚೆ ಹೋಗೋದು, ಬಟ್ಟೆಗೆ ದುಡ್ಡು ಬೇಕು, ಆ್ಯಂಡ್ ಗರ್ಲ್ಸ್ ಎಕ್ಸ್ಪೆನ್ಸಸ್ ಎಷ್ಟಿರುತ್ತೆ. ಸೊ ಅದರಿಂದ ನಿಮಗೆ ಚಿಕ್ಕ ವಯಸ್ಸಿಂದನೇ ಸೆಲ್ಫ್ ಮೇಡ್ ಇಂಡಿಪೆಂಡೆನ್ಸ್ ಎಲ್ಲ ಸಖತ್ತಿತ್ತು. ಸೊ ಇದರಿಂದ ನಿಮ್ಮ ಪೇರೆಂಟ್ಸ್ಗೆಲ್ಲ ಎಷ್ಟು ಖುಷಿ ಆಗ್ತಿತ್ತು ಈ ಇಂಡಿಪೆಂಡೆನ್ಸಿ ಸೆಲ್ಫ್? ಅವ್ರಿಗೆ ತುಂಬ ಖುಷಿ, ಒಂದು ಪೈಸಾ ಕೇಳ್ತಾ ಇರಲಿಲ್ಲ ಅವರಿಗೆ. ಸೊ ಮೈ ಡ್ಯಾಡ್ ಇಸ್ ವೆರಿ ಹ್ಯಾಪಿ. ಬಿಕಾಸ್ ಯಾವತ್ತು ಅವ್ರನ್ನ ಇದೇ ಬೇಕು ಅದೇ ಬೇಕು ಅಂತ ಯಾವತ್ತೂ ನಾನು ಟ್ರಬಲ್ ಮಾಡಿಲ್ಲ ಅವರಿಗೆ. ಇದೇ ಕೊಡಿಸ್ಲೇಬೇಕು ಅಂತಲೂ ಯಾವತ್ತೂ ಕೇಳೂ ಇಲ್ಲ. ಯಾಕಂದರೆ ಚಿಕ್ಕವಳಿದಿರುವಾಗ ಒಂದ್ಸತಿ ಕೇಳಿದ್ರೆ ಇಲ್ಲ ಹೇಳ್ತಿದ್ರು. ಅದಾದಮೇಲೆ ಬಿಟ್ಟಿದ್ದೀನಿ ನಾನು. ಐ ಡೋಂಟ್ ವಾಂಟ್ ಇಟ್. ಇಫ್ ಐ ವಾಂಟ್ ಸಮಥಿಂಗ್ ಐ ವಿಲ್ ಅರ್ನ್ ಇಟ್ ಮೈ ಸೆಲ್ಫ್. ಅದರಿಂದ ನಾನು ಸ್ವಲ್ಪ ಇಂಡಿಪೆಂಡೆಂಟ್ ಆದೆ. ಆ್ಯಂಡ್ ದಟ್ ಆಲ್ಸೋ ಮೇಡ್ ಮೀ ಅ ವೆರಿ ಸ್ಟ್ರಾಂಗ್ ವುಮೆನ್ ಆಸ್ ವೆಲ್. Shru, I've heard like people saying ನೋಡಕ್ಕೆ ಆ್ಯಟಿಟ್ಯೂಡು ಬಟ್ ಶಿ ಇಸ್ ಸೋ ಹಂಬಲ್ ಅಂತೆಲ್ಲ ಹೇಳ್ತಾರೆ. ಐ ನೆವರ್ ಲಿಸನ್, ಬಟ್ ದೆನ್ ಐ ಡೈರೆಕ್ಟ್ಲಿ ಸ್ಪೋಕ್. ಯು ಆರ್ ರಿಯಲಿ ಸೋ ಹಂಬಲ್. ವಾಟ್ ಕೀಪ್ ಯು ಸೋ ಗ್ರೌಂಡೆಡ್? People say that about me. No, like usually really? Oh, she must be having attitude. They would judge it like that, right? I don't know. ನನಗೆ ಇವತ್ತವರೆಗೂ ಗೊತ್ತಿರಲಿಲ್ಲ ದಟ್ ಈ ಜನ ಹಿಂಗೆ ಯೋಚನೆ ಮಾಡ್ತಿದ್ದಾರೆ ಅಂತ. ಬಟ್ ಐ ಆಮ್ ಅ ಫ್ರೀ ಸೋಲ್. ಸೊ ಯಾರಾದರೂ ಬಂದರೂ ಚೆನ್ನಾಗಿ ಮಾತಾಡ್ಸ್ತೀನಿ ಅವರಿಗೆ. ಬಟ್ ಎಸ್, ಇಫ್ ದೇ ಡೂ ಸಮಥಿಂಗ್ ರಾಂಗ್ ಟು ಮೀ ವಿಚ್ ಈಸ್ ಮಾರಲಿ ರಾಂಗ್, ದೆನ್ ಐ ಡೋಂಟ್ ಕೀಪ್ ಕ್ವೈಟ್. ಬಟ್ ಐ ಆಮ್ ಅ ವೆರಿ ನೈಸ್ ಪರ್ಸನ್, ಹ್ಯಾಪಿ ಗೋ ಲಕ್ಕಿ, ಎಲ್ಲರ ಜೊತೆ ಓಡಾಡ್ಕೊಂಡು ಮಾತಾಡ್ತಾ ಇರ್ತೀನಿ. So how do you keep it so grounded? How do you keep it so free soul types? Won't any ego or attitude, won't it affect you or something like that? First of all, I think ego is a very bad thing to have. Ego ಇದ್ರೆ ಮನುಷ್ಯನ ಇನ್ನೂ pulls you down ಮಾಡುತ್ತೆ. And yeah, it pulls you down. It makes you a very bad person. So ego ಯಾಕೆ? If you're nice, I believe in one thing. If you're nice to someone, they will be nice back. If you're sweet to someone, they'll be more sweet to you. And I think it comes from my family. I come from a very middle class family.
My mom is always into puja and aarti and all that. She keeps going to the temple. ನಮ್ಮ ಅಪ್ಪನ ಬಿಸ್ನೆಸ್ ಇದೆ. ಸೊ ಫ್ಯಾಮಿಲಿ ತುಂಬ ಚಿಕ್ಕದಿದೆ, ನಮ್ಮ ಸರ್ಕಲ್ಸ್ ತುಂಬ ಚಿಕ್ಕದಿದೆ. ಸೊ ಐ ನೆವರ್ ಸೀನ್ ಬಿಗ್ ಥಿಂಗ್ಸ್ ಅಂಟಿಲ್ ನಾನು ನನ್ನಂಗೆ ಆಚೆ ಹೋಗಿ ಎಲ್ಲ ಕೆಲಸ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದೆ. ಸೊ ದಟ್ಸ್ ಹೌ ಐ ಆಮ್ ಸೊ ವೆರಿ ಬಿಲ್ಟ್ ಬೈ ಡ್ಯಾಡ್ ಅಂಡ್ ಮಾಮ್ ಅನ್ಸುತ್ತೆ. ಸಖತ್ ಪ್ಯಾಂಪರ್ ಎಲ್ಲ ಮಾಡ್ತಿದ್ರಾ? ಇಲ್ಲ ಅಷ್ಟೊಂದು ನನಗೆ ಆ್ಯಕ್ಚುಲಿ ಪ್ಯಾಂಪರಿಂಗ್ ಏನೂ ಸಿಕ್ಕಿಲ್ಲ. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಬಿಕಾಸ್ ಅವ್ರು ನನ್ನ ತುಂಬ ಫ್ರೀ ಆಗಿಬಿಟ್ಟಿದ್ರು. ಆ್ಯಂಡ್ ದ್ಯಾಟ್ ಈಸ್ ವಾಟ್ ಹ್ಯಾಸ್ ಮೇಡ್ ಮೀ ವಾಟ್ ಐ ಆಮ್ ಟುಡೇ. ತುಂಬ ಇಂಡಿಪೆಂಡೆಂಟ್ ಆಗಿಬಿಟ್ಟಿದ್ದೀನಿ ನಾನು. ಆ್ಯಂಡ್ ಐ ಡೋಂಟ್ ಎಕ್ಸ್ಪೆಕ್ಟ್ ಥಿಂಗ್ಸ್ ಬಿಕಾಸ್ ವೆನ್ ಯು ಆರ್ ಪ್ಯಾಂಪರ್ಡ್ ಅ ಲಾಟ್, ಯಾರು ನಿಮ್ಗೆ ತುಂಬ ಪ್ರೀತಿ ಮಾಡ್ತಾರೆ ಅವ್ರನ್ನ ಹಾಳು ಮಾಡ್ತಾರೆ ನಿಮಗೆ. ಆ್ಯಂಡ್ ದೆನ್ ಯು ಎಕ್ಸ್ಪೆಕ್ಟ್ ದ್ಯಾಟ್ ಫ್ರಮ್ ಎವ್ರಿಬಡಿ. ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿ ಒನ್. ಸೊ ನೀವು ಚಿಕ್ಕ ವಯಸ್ಸಲ್ಲಿ ಮಾಡಿದಂಥ ಕ್ರೇಜಿಯಸ್ಟ್ ಥಿಂಗ್ ಯಾವುದು? ಡೆಫಿನೆಟ್ಲಿ ಯು ಆರ್ ಮಿಸ್ಚಿವಿಯಸ್. No, I'm not very mischievous also. I'm the only child to my Okay. parents. So ನಂಗೆ ತುಂಬ ಕೋಪ ಬರ್ತಿದ್ರೆ ಮನೆಯಿಂದ ಆಚೆ ಓಡೋಗ್ತಾ ಇದ್ದೆ ನಾನು. ಓಕೆ. And I used to be roaming on streets for one whole day. And ಪಾಪ ನಮ್ಮ ಅಮ್ಮ ಅಪ್ಪ ಫುಲ್ ಏರಿಯಾಲೆಲ್ಲ ಹುಡ್ಕಾಡ್ಕೊಂಡು ಬರ್ತಿದ್ರು. ಆ್ಯಂಡ್ ಈವ್ನಿಂಗ್ ಸಿಗ್ತಾ ಇದೆ ಅವರಿಗೆ. ಸೊ ತುಂಬ ಟ್ರಬಲ್ ಕೂಡ ಮಾಡಿದ್ದೀನಿ ಈ ಥರ. ಸೊ ಕ್ರೈಸ್ಟಲ್ಲಿ ಓದಿದ್ದು, ಸೊ ಆಬ್ವಿಯಸ್ಲಿ ಅಲ್ಲಿ ಸಖತ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮತ್ತು ತುಂಬ ಫನ್ ಆಗಿ ಯು ಆಲ್ ಮೂವ್ ಆನ್. ಸೊ ವಾಟ್ ಈಸ್ ದ ಕ್ರೇಜಿಯಸ್ಟ್ ಥಿಂಗ್ ಯು ಡಿಡ್ ಇನ್ ದ ಕ್ಲಾಸ್ ರೂಮ್ ಆರ್ ವಿತ್ ಯೋರ್ ಫ್ರೆಂಡ್ಸ್? ಕ್ರೈಸ್ತಲ್ಲಿ people think that ಕ್ರೈಸ್ತಲ್ಲಿ ಹೋದರೆ ಯು ಕ್ಯಾನ್ ಬಿ ಅ ಕ್ರೇಜಿ ಪರ್ಸನ್, ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಇಟ್ಸ್ ಅ ವೆರಿ ಸ್ಟ್ರಿಕ್ಟ್ ಯೂನಿವರ್ಸಿಟಿ. ಕ್ರೈಸ್ಟ್ ಆ ಕ್ಯಾಂಪಸ್ಸಲ್ಲಿ ನೀವೇನು ಕ್ರೇಜಿ ಮಾಡೋಕೆ ಚಾನ್ಸೇ ಇಲ್ಲ. ಎವ್ರಿ ಒಂದು ಹೆಜ್ಜೆಗೆ ಗಾರ್ಡ್ಸ್ ಇರ್ತಾರೆ. ಯು ಕಾಂಟ್ ಡೂ ಎನಿಥಿಂಗ್ ಕ್ರೇಜಿ. ಬಟ್ ಎಸ್, ದಟ್ಸ್ ವೈ ದೇ ಡೂ ಇಟ್ ಆಲ್ ಔಟ್ಸೈಡ್. ಎಲ್ಲ ಮಾಡಿದ್ದೀನಿ, ಎಲ್ಲ ಆಚೆನೇ ಮಾಡಿದ್ದೀನಿ. ಬಟ್ ಇಟ್ಸ್ ಅ ವೆರಿ ಸ್ಟ್ರಿಕ್ಟ್ ಯೂನಿವರ್ಸಿಟಿ. ಸೊ ಸುಮ್ಮನೆ ಹೋಗ್ತಾ ಇದೆ, ಓದ್ತಾ ಇದೆ, ತುಂಬ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆ. ಯು ಆರ್ ರೈಟ್ ಅಬೌಟ್ ಇಟ್. ಸೊ ಐ ಟುಕ್ ಪಾರ್ಟ್ ಇನ್ ಅ ಲಾಟ್ ಆಫ್ ಥಿಯೇಟರ್ ರಿಲೇಟೆಡ್ ಆ್ಯಕ್ಟಿವಿಟೀಸ್. ಆರ್ ನಮ್ಮ ಸೈನ್ಸಲ್ಲಿ ಎಷ್ಟೊಂದು ಇವೆಂಟ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಮಾಡ್ತಾರೆ. ಓಕೆ. ಅಷ್ಟು ಇವಾಗ ನೀವು ಇಂಡಸ್ಟ್ರಿಗೆ ಬಂದಾಗ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ಫ್ಯಾಮಿಲಿ ಐ ಥಿಂಕ್ ದ ಬಿಗ್ಗೆಸ್ಟ್ ಸಪೋರ್ಟ್ ಅವ್ರು ಕೊಟ್ಟಿರೋದಂದರೆ ನನಗೆ ಫ್ರೀ ಆಗಿಬಿಟ್ಟಿರೋದು. ಯು ಗೋ, ಯು ಫಿಗರ್ ಔಟ್, ನೀನು ಏನು ಮಾಡಬೇಕು ನೀನು ಅದನ್ನು ಹೋಗು ಆ್ಯಂಡ್ ನೋಡ್ಕೊಂಡು ನೀನೇ ಮಾಡ್ಕೊ ಅಂತ. ಆ್ಯಂಡ್ ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಸಪೋರ್ಟ್. ಯಾವತ್ತೂ ಹಿಂಗೆ ಹೇಳಿಲ್ಲ, ಇಲ್ಲ ನಾನು ಹೋಗು, ನಾನು ಇರ್ತೀನಿ, ನಾನು ಬರ್ತೀನಿ, ಅದೆಲ್ಲ ಏನೂ ಬೇಕಾಗಿರಲಿಲ್ಲ ನನಗೆ. ದೇ ಜಸ್ಟ್ ಟೋಲ್ಡ್ ಮಿ ಒನ್ ಥಿಂಗ್, ಯು ಆರ್ ಸ್ಮಾರ್ಟ್ ಎನಫ್, ಆಚೆ ಹೋಗು, ಏನಿದೆ ಅರ್ಥ ಮಾಡ್ಕೊ, ನಿನ್ಗೆ ಇಷ್ಟ ಆದರೆ ಮಾಡು, ಇಲ್ಲಾಂದರೆ ವಾಪಸ್ ಮನೆಗೆ ಬಾ. That's I think every parent should do, right? Because Absolutely. all the children would figure out ಏನು ಬೇಕು ಏನು ಬೇಡ ಅನ್ನೋದು ಅವಾಗಲೇ ಅವ್ರಿಗೆ ಗೊತ್ತಾಗುತ್ತೆ ಅನ್ಸುತ್ತೆ. ಮತ್ತೆ ಆ ಫ್ರೀಡಮ್ನ ಹೆಂಗೆ ಉಪಯೋಗಿಸ್ಕೋಬೋದು ಅನ್ನೋದನ್ನ ಅಲ್ವಾ? Absolutely. So ಅದನ್ನು ಬಿಕಾಸ್ ದೇ ಟ್ರಸ್ಟೆಡ್ ಸೋ ಮಚ್ ಇನ್ ಮೀ, ಅಷ್ಟೊಂದು ಟ್ರಸ್ಟ್ ಮಾಡಿರೋದ್ರಿಂದ ಐ ಆಮ್ ಗ್ಲಾಡ್ ಟು ಸೇ ಐ ನೆವರ್ ಟುಕ್ ಅ ರಾಂಗ್ ಸ್ಟೆಪ್. ಯಾವತ್ತು ಬ್ಯಾಡ್ ಕಂಪ್ನಿಯಲ್ಲಿ ಯಾವತ್ತು ಇನ್ವಾಲ್ವ್ ಆಗಿಲ್ಲ ನಾನು. And I've had very very good friends and touch wood, ಎಲ್ಲ ಎಷ್ಟು ಸಪೋರ್ಟ್ ಮಾಡಿರೋದಂದರೆ ಮೂವೀಸ್ ಬಂದಿರುವಾಗ ಎಲ್ಲ ಪೋಸ್ಟ್ನ ಶೇರ್ ಮಾಡೋದು, ಮೇಕಿಂಗ್ ಅದರ್ ಪೀಪಲ್ ಲೈಕ್ ಮೈ ಪೋಸ್ಟ್ ಆರ್ ಮೈ ಇನ್ಸ್ಟಾಗ್ರಾಮ್ ಪಿಕ್ಚರ್ಸ್ and all that. So they're very supportive. Of course you are very sweet. Who wouldn't be? ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು, ಫಸ್ಟ್ ಟೈಮ್ ನಿಮ್ಮನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಆ ಜೋಶು, ಆ ಫೀಲು ನಿಮಗಾಗಲಿ ನಿಮ್ಮ ಫ್ಯಾಮಿಲಿಗಾಗಿ ಹೇಗಾಯಿತು? ಸೊ ಆ್ಯಕ್ಚುಲಿ ಪ್ರೀಮಿಯರ್ ಡೇಗೆ ನಾನು ನನ್ನ ಪೇರೆಂಟ್ಸ್ನ ಕರ್ಕೊಂಡು ಹೋಗಿದ್ದೆ. ಆ್ಯಂಡ್ ಫಸ್ಟ್ ಟೈಮ್ ಆಫ್ಟರ್ 10 years ನಮ್ಮ ಫ್ಯಾಮಿಲಿ, ಅಮ್ಮ ಅಪ್ಪ ಮತ್ತು ನಾನು ಮೂವಿ ಥಿಯೇಟರಿಗೆ ಹೋಗಿ ಮೂವಿ ನೋಡಿದ್ವಿ. ಇಟ್ ವಾಸ್ ಅ ಬಿಗ್ ಥಿಂಗ್ ಫಸ್ಟ್ ಆಫ್ ಆಲ್ ದಟ್ ಆ್ಯಸ್ ಅ ಫ್ಯಾಮಿಲಿ ನಾವು ಥಿಯೇಟ್ರಿಗೆ ಹೋಗಿ ಮೂವಿ ನೋಡ್ತಾ ಇದ್ದೀವಿ. ಅದು ಬೇರೆ ನಂದೇ ಮೂವಿ, ಪ್ರೀಮಿಯರ್ ಶೋ. ಆ್ಯಂಡ್ ನನಗಿನ್ನೂ ನೆನಪಿದೆ, ನಮ್ಮ ಡ್ಯಾಡಿ ಹಿ ವಾಸ್ ಸಿಟಿಂಗ್ ಅಟ್ ದಿ ಎಡ್ಜ್ ಆಫ್ ದ ಸೀಟ್. ಇಷ್ಟು ಇಂಟ್ರೆಸ್ಟಾಗಿ ನೋಡ್ತಿದ್ರು. ಫನಿ ಸೀನ್ಸ್ ಇದ್ದರೆ ಚಪ್ಪಾಳೆ ಹೊಡ್ಕೊಂಡು ನಗಾಡ್ತಿದ್ರು ಜೋರಾಗಿ. ಇಟ್ ವಾಸ್ ಸೋ ಟಚಿಂಗ್ ಫಾರ್ ಮೀ ಟು ಸಿ ದ್ಯಾಟ್ ಮೈ ಡ್ಯಾಡ್ ಇಸ್ ಸೋ ಹ್ಯಾಪಿ ವಿತ್ ವಾಟ್ ಹೀ ಸೀಯಿಂಗ್ ಆನ್ ದ ಸ್ಕ್ರೀನ್. ಆ್ಯಂಡ್ ಫಸ್ಟ್ ಶೋ ನನ್ನೆಲ್ಲ ಫ್ರೆಂಡ್ಸ್ ಬಂದಿದ್ರು ಥಿಯೇಟರ್ಗೆ. ಎಷ್ಟು ಕಿರ್ಚಾಡಿದ್ದಾರೆ ಅವರು ಥಿಯೇಟರ್ಸಲ್ಲಿ ನನ್ನ ಎಂಟ್ರಿ ಸೀನಿಗೆ ಆದರೂ ಆಗಲಿ ಆರ್ ಎನಿಥಿಂಗ್. ಸಪೋರ್ಟೆಡ್ ಮೀ ಅ ಲಾಟ್. ಸೊ ಇಷ್ಟು ನಿಮ್ಗೆ ಸಖತ್ ಈವನ್ ಸ್ಕಿನ್ ಟೋನ್ ಇದೆ, ಎಲ್ಲೂ ಟ್ಯಾನ್ ಮಾಡ್ಕೊಂಡಿಲ್ಲ. ಹೌ ಡು ಯು ಮೇಂಟೈನ್ ಯುವರ್ ಬ್ಯೂಟಿ? God gifted. And are you putting some effort to maintain something? Oh yeah, I actually should. ನಾನು ಆ್ಯಕ್ಚುಲಿ ಮಾಡಬೇಕು ಅಂತ ಇದ್ದೀನಿ, ಬಟ್ ಐ ಆಮ್ ವೆರಿ ಲೇಝಿ. ಬಟ್ ಆಲ್ ಐ ಡೂ ಇಸ್ ಐ ಮಾಯ್ಶ್ಚರೈಸ್ ಮೈ ಸ್ಕಿನ್ ಆ್ಯಂಡ್ ಆಚೆ ಹೋದರೆ ಜಸ್ಟ್ ಅಪ್ಲೈ ಸನ್ ಬ್ಲಾಕ್. ಅದರ್ವೈಸ್ ಮೈ ಸ್ಕಿನ್ ಇಸ್ ವೆರಿ ನೈಸ್. ಏನು ಮಾಡೋದಷ್ಟೇನು ಅವಶ್ಯಕತೆ ಇಲ್ಲ ನನಗೆ. So styling, whom do you admire a lot for your styling?
For my styling, I actually admire Alia Bhatt ಓಕೆ because ಅವಳದು ನಂದು ಸ್ವಲ್ಪ ವಿ ವೆರಿ ಪಿಟೀಟ್ ವಿ ಆರ್ ವೆರಿ ಪಿಟೀಟ್ ಫಿಗರ್ಸ್ ಅಲ್ವಾ ಹೈಟು ಕೂಡ ಸ್ವಲ್ಪ ಸೇಮ್ ಆಗಿದೆ ಸೊ ಐ ರಿಯಲಿ ಅಡ್ಮೈರ್ ಹರ್ ಡ್ರೆಸ್ಸಿಂಗ್ obviously I can't afford the kind of costume she wears but my inspiration and styling in terms of accessories or what I wear comes from her. Yeah, but I feel one day you can also, right? Definitely, of course, that's the dream. Yeah, right. So Shru, you're always so jovial and positivity. What makes you that person? I've gone through a lot in my early life while I was growing up, be it depression, be it anxiety. And avaga I used to just tell one thing to myself, that I am awesome. And ನಾನು ಖುಷಿಯಾಗಿದ್ದರೆ ನನ್ನ ಸರೌಂಡಿಂಗ್ಸ್ ನನ್ನ ಎನ್ವೈರ್ಮೆಂಟ್ ಖುಷಿಯಾಗಿರುತ್ತೆ ನನ್ನ ಅಕ್ಕಪಕ್ಕ ಇರೋ ಜನ ಕೂಡ ಖುಷಿಯಾಗಿರುತ್ತೆ ಸೊ ಐ ಸ್ಟಾರ್ಟೆಡ್ ನನಗೆ ಹೇಳ್ಕೊಳ್ತಾ ಹೋಗ್ತಾ ಶುರು ಮಾಡಿದೆ ನಾನು ದಟ್ ಐ ಆಮ್ ಆಸಮ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಥಿಂಕ್ ದ ಕೀ ಟು ಬೀಯಿಂಗ್ ಹ್ಯಾಪಿ ಈಸ್ ಆಲ್ಸೋ ಟು ಸ್ಪ್ರೆಡ್ ಹ್ಯಾಪಿನೆಸ್ ಸೊ ಇಫ್ ಐ ಮೇಕ್ ಯು ಹ್ಯಾಪಿ ದೆನ್ ವಿ ಬೋತ್ ಆರ್ ಹ್ಯಾಪಿ. ಶ್ರೂ, ನಾನು ಯಾವಾಗಲೂ ನೋಡ್ತೀನಿ ನೀವು ಸಖತ್ ಜೋವೆಲ್ ಆಗಿರ್ತೀರಾ, ಸಖತ್ ಪಾಸಿಟಿವ್ ಆಗಿರ್ತೀರಾ. ವಾಟ್ ಮೇಕ್ಸ್ ಯು ದ್ಯಾಟ್ ಪರ್ಸನ್? ಸಿ ನಾನೇನು ಬಿಲೀವ್ ಮಾಡ್ತೀನಿ ಅಂದರೆ if you are happy and if you spread happiness then everybody around you is going to be happy and I've gone through a lot be it depression or anxiety while I was growing up so avaga nan ಒಂದೇ ಮಾತು ಹೇಳ್ತಾ ಇದ್ದೆ ನನಗೆ that you're awesome and you're happy and that's how I would battle my fears so ಅದನ್ನ ಹೇಳ್ತಾ I also believe that if you're a happy person and if you're around people and if I keep you happy then we're both going to be happy in the same room. So it's all about spreading joy. And telling yourself you're awesome. Yes, you're awesome. Amazing. Shru, there's lot of competition ಈ ಫೀಲ್ಡಲ್ಲಂತೂ. ಸೊ ಆ ಕಾಂಪಿಟೇಷನ್ ಪ್ರೆಷರ್ ಆಗಿರ್ಬೋದು, ಆ ಸ್ಟ್ರೆಸ್ಸನ್ನ ನಿಮಗೂ ಬರುತ್ತಾ? ಬಂದಾಗ ನೀವು ಏನು ಮಾಡ್ತೀರಾ? ವಾಟ್ ಡು ಯು ಟಾಕ್ ಟು ಯುವರ್ ಸೆಲ್ಫ್ ದಟ್ ಟೈಮ್? I'm awesome. No, ಸ್ಟ್ರೆಸ್ ಯಾವುದಾದ್ರೂ ಕರಿಯರ್ ತಗೊಳ್ಳಿ, ಸ್ಟ್ರೆಸ್ ಇದ್ದೇ ಇರುತ್ತೆ. ಆ್ಯಂಡ್ ಒಂದು ಕಾನ್ಸ್ಟೆಂಟ್ ಫಿಯರ್ ಇರುತ್ತೆ ನಾನು ಓಕೆ ಮಾಡ್ತಾ ಇದ್ದೀನ, ಚೆನ್ನಾಗಿ ಮಾಡ್ತಾ ಇದ್ದೀನ, ಇನ್ನು ಎಲ್ಲಿ ರೀಚ್ ಆಗಬೇಕು ನಾನು. ಬಟ್ ವೆನ್ ಇಟ್ ಕಮ್ಸ್ ಟು ಕಾಂಪಿಟೇಷನ್ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಯಲ್ಲಿ ನನ್ನ ಒಂದು ಮಾತು ಅರ್ಥ ಆಗಿದೆ ನನಗೆ ದ್ಯಾಟ್ ಇಫ್ ಯು ಸೂಟ್ ಅ ಪರ್ಟಿಕ್ಯುಲರ್ ರೋಲ್ ದೇ ವಿಲ್ ಟೇಕ್ ಯು ಬಟ್ ಇಫ್ ಯು ಡೋಂಟ್ ಸೂಟ್ ದಟ್ ರೋಲ್ ದೇ ಗೋಯಿಂಗ್ ಟು ಟೇಕ್ another actress ಯಾರು ಆ ರೋಲಿಗೆ ಸೂಟ್ ಆಗ್ತಾರೆ. ಸೊ ಅದರ ಅರ್ಥ ಇಸ್ ನಾಟ್ ದ್ಯಾಟ್ ನಿಮಗೆ ಜಾಬ್ ಸಿಗ್ತಾ ಇಲ್ಲ, ನಿಮಗೆ ರೋಲ್ ಸಿಗ್ತಾ ಇಲ್ಲ ಅಂತ. ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಮಾಡ್ತೀರಾ ಅಂತ ರೋಲ್ ನಿಮಗೆ ಸಿಗುತ್ತೆ. ಸೊ ಐ ಡೋಂಟ್ ಟೇಕ್ ಇಟ್ ಸೋ ಪರ್ಸ್ನಲಿ ದ್ಯಾಟ್ ಅವಳು ಮುಂದೆ ಹೋಗ್ತಾ ಇದ್ದಾಳೆ, ಇವಳು 5 ಮೂವೀಸ್ ಮಾಡ್ತಾ ಇದ್ದಾಳೆ, ನನಗೆ ಬರೀ 2 ಸಿಗ್ತಾ ಇದೆ. ಇಟ್ ಡಸಂಟ್, ಯು ಆರ್ ಓನ್ಲಿ ಹಾರ್ಮಿಂಗ್ ಯುವರ್ ಸೆಲ್ಫ್. ಇನ್ನೂ ನೆಗೆಟಿವಿಟಿ ಬರುತ್ತೆ ನಿಮ್ಮದ್ರಲ್ಲಿ. ಸೊ ವೇಟ್ ಫಾರ್ ದ ರೈಟ್ ಆಪರ್ಚುನಿಟಿ, ಹಾರ್ಡ್ ವರ್ಕ್ ಮಾಡ್ತಾ ಹೋಗಿ. ವಾಟ್ ಎವರ್ ಇಸ್ ರಿಟನ್ ಫಾರ್ ಯು ವಿಲ್ ಕಮ್ ಆ್ಯಂಡ್ ಟ್ರಸ್ಟ್ ಮೀ, ನೋಬಡಿ ಕ್ಯಾನ್ ಸ್ಟಾಪ್ ದ್ಯಾಟ್. ಓಕೆ. ಸೊ ಮೂವಿ ನೀವು ಫಸ್ಟ್ ಶೂಟಿಂಗ್ ಎಲ್ಲ ಹೋದಾಗ ಯು ವರ್ ಫಸ್ಟ್ ಕಾಸ್ಟೆಡ್ ಆಸ್ ಅ ಲೀಡ್ ಓನ್ಲಿ? ಹೌದು. ಸೊ ನಿಮ್ಗೆ ಮೂವಿ ಎನ್ವೈರ್ಮೆಂಟ್, ದ ಶೂಟಿಂಗ್ ಎನ್ವೈರ್ಮೆಂಟ್ ಎಲ್ಲ ಹೇಗೆ ಅನ್ನಿಸ್ತು? ಫಸ್ಟ್ ಆಫ್ ಆಲ್ ಸೆಟ್ಸಲ್ಲಿ ನೋಡಿದ್ರೆ ಹುಡುಗಿರು ತುಂಬ ಕಮ್ಮಿ ಇರ್ತಾರೆ. ಅನ್ಲೆಸ್ ಇಟ್ಸ್ ಅ ಬಿಗ್ ಸ್ಟಾರ್ ಕಾಸ್ಟ್ ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಪೀಪಲ್, ಅವಾಗ ಹುಡುಗಿರು ಜಾಸ್ತಿ ಇರ್ತಾರೆ. ಇಲ್ಲಾಂದರೆ ಸೆಟ್ಟಲ್ಲಿ ಇರೋರು ಎಲ್ಲ ಟೆಕ್ನಿಷಿಯನ್ಸ್ ಆದರೂ ಇರಲಿ, ಫುಲ್ ಟೀಮ್ ಬರೀ ಬಾಯ್ಸು. ಆ್ಯಂಡ್ ಫಸ್ಟ್ ಮೂವಿಯಲ್ಲಿ ಅಷ್ಟೇ ನಾನು ಒಬ್ಬಳೇ ಹುಡುಗಿ ಇದ್ದೆ. ಆ್ಯಂಡ್ ಆಬ್ವಿಯಸ್ಲಿ ಒಬ್ಬಳೇ ಹುಡುಗಿರಿದ್ರೆ ಸ್ಪೆಷಲ್ ಪ್ರಿಫರೆನ್ಸ್ ಕೊಡ್ತಾರೆ, ಅವರು ನೋಡ್ಕೊಳ್ತಾರೆ, ನಮ್ಮ ಹೀರೋಯಿನ್ ಅಂತ ಹೇಳ್ಕೊಂಡು ಹೋಗ್ತಾರೆ ಎಲ್ಲರಿಗೆ. ಸೊ ಅದೊಂಥರ ಸ್ಪೆಷಲ್ ಫೀಲ್ ಆಗುತ್ತೆ ನನಗೆ. ಸೊ ಐ ಥಿಂಕ್ ಆ್ಯಂಡ್ ಥ್ಯಾಂಕ್ಫುಲಿ ಟಚ್ ವುಡ್ 2 ಟೀಮ್, ಸಂಕಷ್ಟಕರ ಗಣಪತಿ ಮತ್ತು ನೈಟ್ ಔಟು, 2 ಟೀಮ್ ಎಷ್ಟು ಚೆನ್ನಾಗಿತ್ತಂದರೆ ಟೀಮ್ ವರ್ಕ್ ಇತ್ತು, ಯೂನಿಟಿ ಇತ್ತು, ಆ್ಯಂಡ್ ಯಾವ ಥರ ನೆಗೆಟಿವಿಟಿ ಇರಲಿಲ್ಲ. ಸೊ ಇಟ್ ವಾಸ್ ಅ ಸ್ಮೂತ್ ಜರ್ನಿ. ಓಕೆ. ಸೊ ನೀವು ಕ್ಯಾಮ್ರಾ ಮುಂದೆ ನಿಂತಾಗ ಅಥವಾ ನೀವು ಆಡಿಷನ್ಸ್ ಕೊಡೋಕ್ಕೆ ಬಂತಾ ಯಾವಾಗಲಾದರೂ? ಹೌದು. ನಿಮಗೆ ಭಯ ಹೆಂಗೆ ಫೇಸ್ ಮಾಡಿದ್ರಿ ಕ್ಯಾಮ್ರಾನ? ಕ್ಯಾಮ್ರಾ ಫಿಯರ್ ಇರಲಿಲ್ಲ ನನಗೆ, ಯಾಕಂದರೆ ಸಿನ್ಸ್ ಕಾಲೇಜ್ ಡೇಸ್ ನಾನು MCing ಮತ್ತು ಆ್ಯಂಕರಿಂಗ್ ಮಾಡ್ತಾ ಇದ್ದೆ. ಸೊ ಆಬ್ವಿಯಸ್ಲಿ ವೆನ್ ಯು ಆರ್ MCing 100 people, hundreds of people are around you and you're looking at each one of them and talking. So ಅದರಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಹೋಯ್ತಂದರೆ ಇಡೀ ಪ್ರೋಗ್ರಾಮ್ ಫ್ಲಾಪ್ ಆ್ಯಂಡ್ ನಿಮ್ಮಿಂದ ಫ್ಲಾಪ್ ಆಗುತ್ತೆ. ಸೊ ಐ ಟು ಟೆಲ್ ಮೈ ಸೆಲ್ಫ್ ದ್ಯಾಟ್ ಐ ಕ್ಯಾನ್ ಡೂ ಇಟ್ ಆ್ಯಂಡ್ ಆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕಿತ್ತು. ಸೊ ಟುಡೇ ಐ ಡೋಂಟ್ ಕೇರ್ if there are 10,000 people also I can talk, if there are 10,000 cameras also
ಐ ಹ್ಯಾವ್ ಟು ಡೂ ಮೈ ಜಾಬ್. ಸೊ ಅದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಓಕೆ. ಸೊ ಯಂಗ್ ಆರ್ಟಿಸ್ಟ್ಗಳಿಗೆ ಲೈಕ್ ಹೂ ಇಸ್ ಟ್ರೈಯಿಂಗ್ ನಾವು ಅವ್ರಿಗೆ ಏನು ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ನೀವು, ಎಸ್ಪೆಷಲಿ ನಮ್ಮ ವೀಕ್ಷಕರಿಗೆ? ಸಮಥಿಂಗ್ ವಾಟ್ ಯು ಫಾಲೋ. ಟ್ರೈ ಮಾಡ್ತಾ ಇದ್ದೀನಿ, ನಾನು ಮುಂದೆ ಹೋಗ್ತಾ ಇದ್ದೀನಿ. ಬಟ್ ಐ ವಿಲ್ ಟೆಲ್ ಯು ವಾಟ್ ಐ ಹ್ಯಾವ್ ಲರ್ನ್ಡ್, ಆ್ಯಂಡ್ ದ್ಯಾಟ್ ಈಸ್ ಹಾರ್ಡ್ ವರ್ಕ್ ಮಾಡಿದ್ರೇ ನಿಮಗೆ ಅದು ಫಲ ಸಿಗುತ್ತೆ. ಮನೇಲಿ ಕೂತ್ಕೊಂಡು ಬರೀ ಡ್ರೀಮ್ಸ್ ಮಾಡ್ತಾ ಇರೋದ್ರಿಂದ, ಬರೀ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಆ್ಯಕ್ಟ್ರೆಸಸ್ ಪಿಕ್ಚರ್ಸ್ ನೋಡ್ತಾ ಇರೋದ್ರಿಂದ ಆ ಥರ ಆಗಬೇಕು ಅಂತ ಆ ಥರ ಆಸೆ ಇಟ್ಕೊಂಡು ಏನೂ ಆಗಲ್ಲ. ಯು ಹ್ಯಾವ್ ಟು ಗೋ ಔಟ್ ದೇರ್. ಹೇಗಾದರೂ ಒಂದು ಕಾಂಟ್ಯಾಕ್ಟ್ಸ್ ಮಾಡಿ, ನೆಟ್ವರ್ಕಿಂಗ್ ಮಾಡಿ, ಜನಾಗ ಹೋಗಿ ಮೀಟ್ ಮಾಡಿ, ಆವಾಗ ನೀವು ನೋಟಿಸ್ ಆಗ್ತೀರಾ. ಯಾಕಂದರೆ ಇಂಡಸ್ಟ್ರಿಯಲ್ಲಿ ನೀವು ನೋಟಿಸ್ ಆಗಿಲ್ಲ ಅಂದರೆ ನಿಮ್ಮ ಕೆಲಸ ಸಿಗಲ್ಲ. ಓಕೆ. ಹಾರ್ಡ್ ವರ್ಕ್ ಇಸ್ ದ ಕೀ. ಓಕೆ. ನೀವು ಚೈಲ್ಡ್ಹುಡ್ ಎಲ್ಲ ಎಲ್ಲಿ ನೀವು ಸ್ಪೆಂಡ್ ಮಾಡಿದ್ದು ಮೋಸ್ಟ್ ಆಫ್ ದ ಚೈಲ್ಡ್ಹುಡ್ ಡೇಸ್? ಎಲ್ಲ ಬ್ಯಾಂಗ್ಳೂರೇ. ಬೆಂಗಳೂರು ಹುಟ್ಟಿದ್ದು? ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ, ಸ್ಕೂಲಿಂಗು ಇಲ್ಲೇ, ಕಾಲೇಜ್ ಕೂಡ ಇಲ್ಲೇ ಮಾಡಿದ್ದೀನಿ. ಸ್ಕೂಲ್ ಯಾವುದು, ಕಾಲೇಜ್ ಯಾವುದು? ಸ್ಕೂಲಿಂಗ್ ನಾನು ಹೋಗಿದ್ದು ಸಿಂಧಿ ಹೈಸ್ಕೂಲು, ಮತ್ತು ಕಾಲೇಜ್ ಇಂದ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಒಂದು ಡಿಗ್ರಿ ಎಲ್ಲ ಮುಗಿಸಿದ್ದೀನಿ. ಸೊ ಎಲ್ಲ ಇಲ್ಲೇ ಪಕ್ಕ ಬೆಂಗಳೂರು ಹುಡುಗಿ ಅಂತ ಹೇಳ್ಬೋದು. ಕನ್ನಡ ಮಾತಾಡ್ತಾ ಇದ್ದಾರಲ್ಲ, ಗುಜರಾತಿ ಆದರೂ ಅದರಲ್ಲೇ ಒಪ್ಕೊಬೋದು ನಮ್ಮ ಬೆಂಗಳೂರು ಹುಡುಗಿ ಅಂತ. ನಿಮಗೆ ಡ್ರೀಮ್ ಪ್ರಾಜೆಕ್ಟ್ ಅಂದರೆ ಯಾವುದು? ಡ್ರೀಮ್ ಕ್ಯಾರೆಕ್ಟರ್ ಆಗಿರ್ಬೋದು, ವಿಚ್ ಇಸ್ ಇಟ್? ಡ್ರೀಮ್ ಪ್ರಾಜೆಕ್ಟ್ ಅಂತ ಕೇಳಿದರೆ ಐ ವಾಂಟ್ ಟು ವರ್ಕ್ ವಿತ್ ಎವ್ರಿಬಡಿ ಇನ್ ದ ಇಂಡಸ್ಟ್ರಿ. ಸೊ ಡ್ರೀಮ್ ಪ್ರಾಜೆಕ್ಟ್ ಅಂಥದ್ದು ಏನೂ ಇಲ್ಲ. ಐ ವಾಂಟ್ ಟು ರಿಯಲಿ ವರ್ಕ್ ವಿತ್ ಎವ್ರಿ ಒನ್. ಆ್ಯಂಡ್ ಡ್ರೀಮ್ ಕ್ಯಾರೆಕ್ಟರ್ ಅಂತ ಕೇಳಿದ್ರೆ ನನಗೆ ಆ್ಯಕ್ಚುಲಿ ಮುಂಚೆಯಿಂದಾನೇ ಹಾರರ್ ಮೂವಿ ಮಾಡೋಕ್ಕೆ ತುಂಬ ಇಷ್ಟ ಇತ್ತು. And at least one horror movie I want to do because I love watching horror movies. Okay. And even before film industry enter ಆಗಿರೋದು ಮುಂಚೆಯಿಂದಾನೇ ಒಂಥರ ಥಾಟ್ ಇತ್ತು that one day horror movie ಆದರೂ ಮಾಡಬೇಕು. So you know to make scary faces? No, so not scary faces, not necessary horror movies ಅಲ್ಲಿ ಸ್ಕೇರಿ ಆಗಿ ಕಾಣಿಸ್ಬೇಕು and all of that. ಸೊ ನೀವು ಸೌಂದರ್ಯ ಮೇಡಮ್ ಮೂವಿ ನೋಡಿದರೆ ಆಪ್ತಮಿತ್ರ, ಅದರಲ್ಲಿ ನಾಟ್ ನೆಸೆಸರಿ ದೇವದ್ವೇಷ ಎಲ್ಲ ಹಾಕಬೇಕು. ಇಟ್ಸ್ ಸ್ಟಿಲ್ ಇಟ್ಸ್ ಅ ಮಿಸ್ಟ್ರಿ ಕಮ್ ಸ್ಕೇರಿ ಮೂವಿ. Yeah, so she was looking very elegant, even though she dressed up scary. Yeah. You may also look the same, like pretty and nice, or I guess. ಅಷ್ಟೊಂದೆಲ್ಲ ಥಾಟ್ ಕೊಟ್ಟಿಲ್ಲ ನಾನು, ಬಟ್ ಸಿಮಿಲರ್ ಟು ದೋಸ್ ಲೈನ್ಸ್ ಅಂತ ಒಂದು ಮಾಡಬೇಕಂತ ಆಸೆ ಇಟ್ಕೊಂಡು. So you practice some days taking up some roles or some so I think every actor probably does this. Internet ಅಲ್ಲಿ ಯಾವ್ದಾದ್ರು monologues ಇದ್ರೆ ಆ monologues ನ ಪ್ರಾಕ್ಟೀಸ್ ಮಾಡಿ I would practice it in front of the mirror to see mainly what kind of variations ಕೊಡಬಹುದು ಅಂತ. ಸ್ಯಾಡ್ ಟು ಹ್ಯಾಪಿ ಆ ವೇರಿಯೇಷನ್ ಹೆಂಗಿರುತ್ತೆ, ಎಷ್ಟು ಸ್ಮೂತ್ ಆಗಿ ನಾವು ಕೊಡ್ಬೋದು ಅಂತ. I think every actor does that. Otherwise ಸ್ಕ್ರಿಪ್ಟ್ ಯಾವಾಗ ಬರುತ್ತೆ ನಮಗೆ ಆ್ಯಂಡ್ ಡೈರೆಕ್ಟರ್ ಯಾವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ರೋಲ್ ಅಂತ, I think it should just come naturally for an actor. Because of the previous practices he makes. Practices also ಅದನ್ನು ಆ ಪರಿಸ್ಥಿತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಔಟ್ಪುಟ್ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಹೇಗೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ನೀವು ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಆ ಪಾತ್ರನ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಟ್ ಶುಡ್ ಜಸ್ಟ್ ಕಮ್ ನ್ಯಾಚುರಲಿ. Okay. So what do you keep yourself so much motivated to reach your goals? Everybody will have a rough day, right? Yeah. So whenever you have it or whenever ಯಾವಾಗಾದರೂ when ನಿಮಗೆ pull down ಆದಾಗ ನೀವು ಹೆಂಗೆ ನಿಮ್ಮ ಸೆಲ್ಫನ್ನ ಮೋಟಿವೇಟ್ ಮಾಡ್ಕೋತೀರಾ ಟು ಮೂವ್ ಫಾರ್ವರ್ಡ್, ಟು ಶೋ ಅಪ್ ಆಗಿರ್ಬೋದು? No, you're right. Everybody goes through a down phase. ನನಗೆ ಕೆಲವು ರಾತ್ರಿ ನಿದ್ದೆ ಬರಲ್ಲ, ನನಗೆ ಆಂಗ್ಸೈಟಿ ಆಗುತ್ತೆ, ಗೊತ್ತಾಗಲ್ಲ ಏನು ಮಾಡ್ತಾ ಇದ್ದೀನಿ ಈ ಲೈಫಲ್ಲಿ. ಸೊ ಅಟ್ ಸಚ್ ಟೈಮ್ಸ್ ಐ ಮೆಡಿಟೇಟ್. ಆದಷ್ಟು ನಮ್ಮಮ್ಮ ಜೊತೆ ಮಾತಾಡ್ತೀನಿ, ಬಿಕಾಸ್ ನನ್ನ ಪ್ರಕಾರ ನನಗೆ ಪಾಸಿಟಿವಿಟಿ ಸಿಗೋದು ನಮ್ಮಮ್ಮಿಂದ. ಫ್ರಮ್ ಮೈ ಚೈಲ್ಡ್ಹುಡ್ ಅವ್ರು ಅಷ್ಟನ್ನು ನೋಡ್ಕೊಂಡಿದ್ದಾರೆ ನನಗೆ, ಆ್ಯಂಡ್ ಶೀಸ್ ಲೆಟ್ ಮೀ ಡೂ ವಾಟ್ ಎವರ್ ಐ ಹ್ಯಾವ್ ಟು. ಸೊ ಒಂದೆರಡು ಮಾತು ನಮ್ಮಮ್ಮ ಹೇಳಿದ್ರೆ ನನಗೆ ಪೂರ್ತಿ ಪಾಸಿಟಿವಿಟಿ ಬಂದುಬಿಡುತ್ತೆ. ಆ್ಯಂಡ್ ಐ ಮೆಡಿಟೇಟ್ ಎವ್ರಿ ಮಾರ್ನಿಂಗ್. ಅದು ನಿಮ್ಮ ಮನಸ್ಸನ್ನು ಕೂಡ ಕಾಮಾಗಿ ಇಡುತ್ತೆ. ಸೊ ಐ ಥಿಂಕ್ ವೆನ್ ಐ ಗೋ ಥ್ರೂ ಆಂಗ್ಸೈಟಿ, just close my eyes and take deep breaths. And like I said, I tell myself that I am awesome. Yeah, you are. And you can fight the world. Okay, now ನಿಮ್ಮ ಫಿಸಿಕಲ್ ಆಗಿರ್ಬೋದು ಅಥವಾ ಫುಡ್ ಹ್ಯಾಬಿಟ್ಸ್ಗಾದರೂ ದ ಪ್ರಾಪರ್ ಡಯಟ್ ಆರ್ ದ ಫಿಸಿಕಲ್ ಆ್ಯಕ್ಟಿವಿಟೀಸ್ ನೀವೇನು ತೊಗೊಳ್ತೀರಾ, ಏನು ಮಾಡ್ತೀರಾ? ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನು ಮಾಡ್ತೀರಾ ಮತ್ತು ಫುಡ್ ಇಂಟೇಕ್ ಡಯಟ್ ಏನು ಮಾಡ್ತೀರಾ? ಫಿಸಿಕಲ್ ಡಯಟ್ ಅಂಥದ್ದು ಏನೂ ಇಲ್ಲ. ಐ ಬಿಲಾಂಗ್ ಟು ಅ ಪ್ಯೂರ್ ವೆಜಿಟೇರಿಯನ್ ಫ್ಯಾಮಿಲಿ. ಸೊ ನಾನು ನಾನ್ ವೆಜ್ ತಿನ್ನಂಗಿಲ್ಲ ನಾನು. ಆ್ಯಂಡ್ ಐ ಡೋಂಟ್ ಇವನ್ ಎಂಜಾಯ್. ಟ್ರೈ ಮಾಡಿದ್ದೀನಿ, ಬಟ್
ನಾನ್ ವೆಜ್ ಇಷ್ಟ ಇಲ್ಲ, ಸೊ ಐ ಕಾಂಟ್ ಈಟ್ ನಾನ್ ವೆಜ್. ವೆಜಿಟೇರಿಯನ್ ಫುಡ್ ತಿಂತೀನಿ. ಆ್ಯಂಡ್ ಥ್ಯಾಂಕ್ಫುಲಿ ನನ್ನ ಜೀನ್ಸಲ್ಲಿ ಮೆಟಬಾಲಿಸಮ್ ರೇಟ್ ತುಂಬ ಚೆನ್ನಾಗಿದೆ ಫಾರ್ ಮೈ ಡ್ಯಾಡ್, ಫಾರ್ ಮೈ ಮಾಮ್, ಸೊ ಅದು ನನಗೆ ಸಿಕ್ಕಿದೆ. ಆ್ಯಂಡ್ ವರ್ಕೌಟ್ ಫಿಟ್ ಇರಬೇಕಂದ್ರೆ ಐ ವರ್ಕೌಟ್, ಕ್ರಾಸ್ಫಿಟ್ ಮಾಡ್ತೀನಿ ನಾನು. ಸೊ ಅದರಿಂದ ಐ ಥಿಂಕ್ ಮೆಟಬಾಲಿಸಮ್ ಆಲ್ಸೋ ಇನ್ಕ್ರೀಸಸ್. ಇಟ್ಸ್ ನಾಟ್ ಅಬೌಟ್ ಲಿಫ್ಟಿಂಗ್ ಹೆವಿ ವೇಟ್ಸ್, ಇಟ್ಸ್ ಅಬೌಟ್ ಜಸ್ಟ್ ಬೀಯಿಂಗ್ ಫಿಟ್ ಫಾರ್ ಮೀ. ಯುನೋ 6 ಪ್ಯಾಕ್ಸ್ ಆ್ಯಂಡ್ ಆ ಪ್ಯಾಕ್ಸ್ ಆ್ಯಂಡ್ ಈ ಪ್ಯಾಕ್ಸ್ ಅದಂತೆಲ್ಲ ಏನೂ ಬೇಡ. ಆ್ಯಸ್ ಫಾರ್ ಎಸ್ ಐ ಆಮ್ ಫಿಟ್, ಆ್ಯಸ್ ಫಾರ್ ಎಸ್ ನಾನು ಓಡ್ಬೋದು ಆ್ಯಂಡ್ ಸುಸ್ತಾಗಲ್ಲ, ಐ ಥಿಂಕ್ ಐ ಆಮ್ ಫಿಟ್ ಆ್ಯಂಡ್ ದಟ್ಸ್ ವಾಟ್ ಐ ಫಾಲೋ. ಯೋಗ ಕ್ಲಾಸಸ್ ಏನಾದರೂ ತಗೋತೀರಾ? ತಗೊಳ್ತಾ ಇದ್ದೆ. ಸೊ ಅದನ್ನು ಇವಾಗ ಮನೇಲಿ ಪ್ರಾಕ್ಟೀಸ್ ಮಾಡ್ತೀನಿ. ವೆನ್ ಐ ಮೆಡಿಟೇಟ್ ಅದನ್ನು ಫಾಲೋ ಮಾಡ್ತಾ ನಾನು ಯೋಗ ಕೂಡ ಮಾಡ್ತೀನಿ. ಓಕೆ, ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್. ಸೊ ಆರ್ ಯು ಅಟ್ಯಾಚ್ಫುಲ್ ಪರ್ಸನ್ ಆರ್ ಡಿಟ್ಯಾಚ್ಫುಲ್ ಪರ್ಸನ್? ಎರಡೂ ಹೇಳ್ಬೋದು. ಐ ಗೆಟ್ ಅಟ್ಯಾಚ್ಡ್ ವೆರಿ ಸೂನ್ ಟು ಸಮನ್ ಹೂ ಹ್ಯಾಸ್ ಟಚ್ ಮೀ. ಯಾರಾದರೂ ನಂಗೆ ತುಂಬ ಇಷ್ಟ ಆದರೆ ನಾನು ಡೆಫಿನೆಟ್ಲಿ ಅಟ್ಯಾಚ್ ಆಗ್ತೀನಿ. ಬಟ್ ಎಷ್ಟೊಂದು ಪರಿಸ್ಥಿತಿ ಆ ಥರ ಇತ್ತು ನನ್ನ ಲೈಫಲ್ಲಿ ವೇರ್ ನನ್ನ ಬೆಸ್ಟ್ ಫ್ರೆಂಡ್ಸ್ ನಾನು ಬಿಟ್ಟು ಹೋಗಿದ್ದಾರೆ. ಸೊ ಐ ಹ್ಯಾವ್ ಓನ್ಲಿ ಅಂಡರ್ಸ್ಟುಡ್ ದ್ಯಾಟ್ ಡೋಂಟ್ ರಿಯಾಕ್ಟ್. ಅವ್ರ ಪೀರಿಯಡ್ ನಿಮ್ಮ ಲೈಫಲ್ಲಿ ಅಷ್ಟೇ ಇತ್ತು, ಅದು ಆ ಪೀರಿಯಡ್ನ ಮುಗಿಸ್ಬಿಟ್ಟು ಇವಾಗ ಮುಂದೆ ಹೋಗಿದ್ದಾರೆ. ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ಯುವರ್ ನ್ಯೂ ಜರ್ನಿ ಅಷ್ಟೇ. ಸೊ ಡಿಟ್ಯಾಚ್ ಆಗೋದಂತ ಹೇಳೋಕ್ಕಾಗಲ್ಲ, ಬಟ್ ಐ ಅಂಡರ್ಸ್ಟ್ಯಾಂಡ್ ಸಿಚುವೇಶನ್ಸ್. ಸುಮ್ಮನೆ ಅಟ್ಯಾಚ್ಮೆಂಟ್ ಇಟ್ಕೊಂಡು ಅಳ್ಕೊಂಡು ಏನು ಪ್ರಯೋಜನ ಇಲ್ಲ. ಸೊ ಡೂ ವಾಟ್ ಈಸ್ ರೈಟ್. ಇಫ್ ಸಂಬಡಿ ಹ್ಯಾಸ್ ಲೆಫ್ಟ್ ಯು, ಡಿಟ್ಯಾಚ್ ಆಗಿದೆ, ಅದನ್ನು ಮರಿಬೇಕು ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಮೂವಿಂಗ್ ಫಾರ್ವರ್ಡ್. ಸೊ ವೆನೆವರ್ there would be misunderstanding or some ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದನ್ನು ಕರೆಕ್ಟ್ ಮಾಡೋಕ್ಕೆ ನೀವು ಎಫರ್ಟ್ ಹಾಕ್ತೀರಾ ಅಥವಾ you'll just let the nature take it? No, of course I put an effort. ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದರೆ ಐ ವಿಲ್ send in a nice message. First of all, you have to see that everybody has calmed down if there's a misunderstanding. After that, share your point of view. ಅದನ್ನು ಇನ್ನೂ ಅರ್ಥ ಆಗಿಲ್ಲ ಅಂದರೆ ಐ ಲೆಟ್ ಇಟ್ ಬಿ. ಐ ಲೆಟ್ ನೇಚರ್ ಟೇಕ್ ಇಟ್ಸ್ ಕೋರ್ಸ್. ಅವ್ರನ್ನ ರಿಯಲೈಸ್ ಆಗಬೇಕಂದ್ರೆ ಆಗುತ್ತೆ, ನಾನು ರಿಯಲೈಸ್ ಮಾಡಬೇಕಂದ್ರೆ ನಾನು ಮಾಡ್ಕೊಳ್ತೀನಿ. ಆ್ಯಂಡ್ ಐ ಲೆಟ್ ಇಟ್ ಬಿ. ಇಫ್ ಇಟ್ ಹ್ಯಾಸ್ ಟು ವರ್ಕ್, it has to work, or if it has to end, then it has to end. Yeah. So you accept things very easily, which is very good, right? I accept things, but I don't even react too much. Okay. So only I know what is going on inside. ನಾನು ಹೇಗೆ ಫೀಲ್ ಮಾಡ್ತಾ ಇದ್ದೀನಿ ಅಂತ ನನಗೆ ಬರೀ ಗೊತ್ತಿದೆ. ಬಟ್ ಫಾರ್ ಎವ್ರಿಬಡಿ ಎಲ್ಸ್ ಇಟ್ ಲುಕ್ಸ್ ಲೈಕ್ ಐ ಆಮ್ ಅ ವೆರಿ ಕೇರ್ ಫ್ರೀ ಪರ್ಸನ್. ಏನಾದರೂ ಆಯ್ತಂದರೆ ಓಕೆ ಆಯಿತು ಅಷ್ಟೇ. ಡಸಂಟ್ ಮ್ಯಾಟರ್. ಓಕೆ, ಸೊ ಡು ಯು ಫೀಲ್ ನಾನು ಒಳಗೇನಿದ್ದೀನಿ ಅದನ್ನೇ ಹೊರಗೆ ಇರಬೇಕು? whatever you're feeling inside, do you want to react, or you're you feel it like it's okay, ಇಲ್ಲ ಆಗ್ತಿದೆ, but let me not show it? Which is healthy? I believe ಏನು ಒಳಗಿದೆ ಅದನ್ನು ಆಚೆ ತರಲೇಬೇಕು. ಒಳಗೆ ಮನಸ್ಸೊಳಗೆ ಏನು ಜಾಸ್ತಿ ಇಡಬಾರ್ದು. ಬಟ್ ಇವನ್ ಆಫ್ಟರ್ ಯು ಸೆಡ್ ಇಟ್, ಆ್ಯಂಡ್ ದೆನ್ ಇಫ್ ಯು ಆರ್ ಸ್ಯಾಡ್ ಅಬೌಟ್ ಸಮಥಿಂಗ್, then how much sadness can you show to someone? Yeah. Like I said, if I believe in giving out happy vibes. Yeah, nice. So like I said, I believe in giving out happy vibes. ಯಾರಿಗಾದ್ರೂ ನಾನು ಸ್ಯಾಡ್ ಆಗಿದ್ರೆ ಅದನ್ನು ಹೇಳ್ಕೊಂಡು ಹೋಗೋದು, it only makes my environment sad. So sadness I keep inside, but what I have to speak, I speak. So like the more positive you speak, the more happier Happiness and positive I spread. Nice. Our team has made ನಮ್ಮ ಟೀಮ್ ಅವರು ಸ್ವಲ್ಪ ಕ್ವೆಶನ್ಸ್ನ ಸೆಟ್ ಮಾಡಿದ್ದಾರೆ. ಸೊ ಫಾಸ್ಟಾಗಿ ಆನ್ಸರ್ ಮಾಡಬೇಕು, ಯೋಚನೆ ಮಾಡಿದೆ. ಓಕೆ. ಸೊ ನೀವು ಜಾಸ್ತಿ ಟೈಮ್ ತೊಗೊಳ್ದೆ ಆನ್ಸರ್ ಹೇಳಬೇಕು. ನೀವು 5 ವರ್ಷದಲ್ಲಿ ನಿಮ್ಮ ಸೆಲ್ಫನ್ನ ನೀವು ಹೇಗಿರಬೇಕು, ಎಲ್ಲಿರಬೇಕು ಅಂತ ಅನಿಸುತ್ತೆ ನಿಮಗೆ? ಈಗ ಹೇಗೆ ನಡೀತಾ ಇದೆ ನನ್ನ ಜೀವನ ನನಗೇನು ಅನಿಸಲ್ಲ. ಐ ಜಸ್ಟ್ ಗೋ ವಿತ್ ದ ಫ್ಲೋ. ಏನಾಗಬೇಕು ಅದಾಗುತ್ತೆ. ಸೊ 5 ವರ್ಷದಲ್ಲಿ ನಾನು ಹಿಂಗಿರ್ಬೇಕು ಹಂಗಿರಬೇಕು ಅಂತ? Of course, I want to be a top actress. Okay. If I'm entering the film industry, then ನಾನು ಟಾಪ್ ಆ್ಯಕ್ಟ್ರೆಸ್ ಆಗಬೇಕಂತ ಆಸೆ ಇಟ್ಕೊಂಡಿದ್ದೀನಿ. ಬಟ್ ಆ ಪಾತ್ ಹೇಗಿರುತ್ತೆ ಅಂತ ನಾನು ಏನು ಇನ್ನೂ ಯೋಚನೆ ಮಾಡಿಲ್ಲ. ಓಕೆ. ನೆಕ್ಸ್ಟು ನಿಮ್ಮ ಕೈಯಲ್ಲಿ ಒಂದು ಗನ್ ಕೊಟ್ಬಿಟ್ಟು 3 ಬುಲೆಟ್ಸ್ ಹಾಕಿದ್ರೆ ಯಾರನ್ನೆಲ್ಲ ಶೂಟ್ ಮಾಡ್ತೀರಾ? ಬೇಡಪ್ಪ, ಯಾರನ್ನೂ ಮಾಡಲ್ಲ. ಐ ಡೋಂಟ್ ವಾಂಟ್ ಟು ಗೋ ಟು ಜೈಲ್. ಯಾಕೆ ಶೂಟ್ ಮಾಡಬೇಕು? ದೇವರು ತೋರಿಸ್ತಾರೆ ಅವರಿಗೆ. ಐ ಬಿಲೀವ್ ಇನ್ ಗಾಡ್ ಆ್ಯಂಡ್ ಐ ಬಿಲೀವ್ ಇನ್ ಕರ್ಮ. ಸೊ ಅವ್ರನ್ನ ಶೂಟ್ ಮಾಡಬೇಕಂದ್ರೆ ಏನೋ ಒಂದು ರೀಸನ್ ಇರಬೇಕು. ಆ್ಯಂಡ್ ಐ ಥಿಂಕ್ ಐ ಆಮ್ ನಾಟ್ ದ ಜಡ್ಜ್. ಅವ್ರಿಗೆ ಏನಾಗಬೇಕು, ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್ಸ್. ಐ ಲೆಟ್ ಗೋ. ಓಕೆ. ಇವಾಗ ನಾನು ಹೇಳೋ ವರ್ಡಿಗೆ ಯಾವ ಸೆಲೆಬ್ರಿಟಿ ನಿಮಗೆ ನೆನಪಾಗ್ತಾರೆ? ಓಕೆನಾ? ಡೇಟ್? ಧನಂಜಯ್. ಓಕೆ. ಲವ್? ಸೆಲೆಬ್ರಿಟಿ? ಯಾ. ಲವ್ ಯಶ್. ಓಕೆ. ಆಲ್ರೆಡಿ ಮ್ಯಾರೇಜ್ ಆಗಿದೆ. ಸೊ ಸ್ಲ್ಯಾಪ್? ಸ್ಲ್ಯಾಪ್? ಯಾ.
ಸ್ಲ್ಯಾಪ್ ಯಾರಿಗೂ ಮಾಡಲ್ಲ. ಓಕೆ ಸೊ ಕಿಡ್ನಾಪ್? ಕಿಡ್ನಾಪ್? ನೋ. ಮ್ಯಾರಿ? ಮ್ಯಾರಿ? ಹೇಳಲೇಬೇಕಾ? ಹಾಂ. Okay, I'll keep Dhananjay. I really like him. And I think he's single. I hope so. ಓಕೆ ನೈಸ್. ನೀವು ಫ್ಲೈ ಮಾಡ್ತಿರ್ಬೇಕಾದ್ರೆ ಅಕಸ್ಮಾತು ಫ್ಲೈಟು ಕಂಟ್ರೋಲ್ ತಪ್ಪಿ ಕ್ಲ್ಯಾಶ್ ಆಗಬೇಕು ಅಂದರೆ ಯಾವ ಜಾಗದಲ್ಲಿ ಕ್ರ್ಯಾಶ್ ಆಗಬೇಕು? ಫ್ಲೈಟಲ್ಲಿ ಹೋಗ್ತಿರ್ತೀರಾ, ಸೊ ಸಮ್ವೇರ್ ಇಟ್ ಇಸ್ ಗೆಟಿಂಗ್ ಕ್ರ್ಯಾಶ್, ಸೊ ವಿಚ್ ಪ್ಲೇಸ್ ವಾಂಟೆಡ್ ಟು ಗೆಟ್? It doesn't matter ಯಾವ ಪ್ಲೇಸಲ್ಲಿ ಕ್ರ್ಯಾಶ್ ಆಗ್ತಾ ಇದೆ, ಬೀಳೋದು ಮುಂಚೆನೇ ನಿಮಗೆಲ್ಲ ಆಗಿರುತ್ತೆ ಕೆಲಸ. ಸೊ ಇಟ್ ಡಸಂಟ್ ಮ್ಯಾಟರ್. ಓಕೆ. ಬೈ ದ ಟೈಮ್ ವಿ ರೀಚ್ ದ ಗ್ರೌಂಡ್ ಆರ್ ವಾಟರ್ ವಿ ವೋಂಟ್ ಇವನ್ ಬಿ ಅಲೈವ್, ಯಾಕಂದ್ರೆ ಶಾಕಿಂದಾನೇ ಡೆತ್ ಆಗಿರುತ್ತೆ. ಸೊ ಇಟ್ ಡಸಂಟ್ ಮ್ಯಾಟರ್. ನೋ, ಬಟ್ ಡೋಂಟ್ ಯು ಫೀಲ್ ಈ ಜಾಗದಲ್ಲಿ ಕ್ರ್ಯಾಶ್ ಆದರೆ ಮೇ ಬಿ ಪಾಸಿಬಿಲಿಟಿ ಇದೆ ಬದುಕೋದಕ್ಕೆ, ಆ ಥರ ಯಾವತ್ತೂ ಅನ್ಸಿಲ್ಲ? ಫ್ಲೈಟ್ ಇಸ್ ಗೋಯಿಂಗ್ ಡೌನ್, ಆ ಶಾಕಿಂದ ಲಾಟ್ ಆಫ್ ಪೀಪಲ್ ಗೆಟ್ ಹಾರ್ಟ್ ಅಟ್ಯಾಕ್ಸ್ ಆ್ಯಂಡ್ ಆ ಶಾಕಿಂದಾನೇ ಮೋಸ್ಟ್ ಆಫ್ ದ ಟೈಮ್ ಡೆತ್ ಆಗುತ್ತೆ. ಓಕೆ. ಡಸಂಟ್ ಮ್ಯಾಟರ್. ನಿಮಗೆ ತುಂಬ ಬರೋ ಕನಸು ಯಾವುದು? ತುಂಬ ಬರೋ ಕನಸ, ನನಗೆ ತುಂಬ ಬರೋ ಕನಸು ಅಂದರೆ ನನ್ನ ಸ್ಕೂಲ್ ಡೇಸಲ್ಲಿ ನಾನು ಹೇಗೆ ಇದ್ದೆ ಆ್ಯಂಡ್ ಐ ಡೆಂಟ್ ಹ್ಯಾವ್ ಟು ಮೆನಿ ಫ್ರೆಂಡ್ಸ್ ಆ್ಯಂಡ್ ಎವ್ರಿಬಡಿ ನನ್ನ ಯುನೋ ಪುಟ್ ಡೌನ್ ಮಾಡ್ತಾಯಿದ್ರು, ಅಂಥರ ತುಂಬ ಕನಸು ಬರುತ್ತೆ ನನಗೆ. ಓಕೆ. ನಿಮ್ಮದು ಪರ್ಫೆಕ್ಟ್ ಹಾಲಿಡೇ ಹೇಗಿರಬೇಕು? ಪರ್ಫೆಕ್ಟ್ ಹಾಲಿಡೇ, ಐ ಆಮ್ ಅ ಮೌಂಟೇನ್ ಪರ್ಸನ್, ಐ ಆಮ್ ಅ ಹಿಲ್, ಸೊ ಹಿಲ್ಸಲ್ಲಿರಬೇಕು ಆ್ಯಂಡ್ ಐ ಆ್ಯಕ್ಚುಲಿ ಡೂ ಅ ಲಾಟ್ ಆಫ್ ಸೋಲೋ ಟ್ರಿಪ್ಸ್. ಓಕೆ. ಸೊ ಮನೆಯಲ್ಲೂ ಹೀಗೆ ಮಾಡ್ತಾ ಇದೆ. ಇನ್ನೊಂದು ಥರ ಟ್ರಬಲ್ ಕೊಡ್ತಾರೆ ನಮ್ಮ ಅಮ್ಮ ಅಪ್ಪಗಂದರೆ ಇದೆ, ಇಮಿಡಿಯೇಟ್ಲಿ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಐ ವುಡ್ ನಾಟ್ ಟೆಲ್ ದೆಮ್ ಆ್ಯಂಡ್ ಐ ವುಡ್ ಜಸ್ಟ್ ಗೋ ಆನ್ ಸೋಲೋ ಟ್ರಿಪ್ಸ್ ಇನ್ ಇಂಡಿಯಾ. ಸೊ ಫಾರ್ ಮೀ ಐ ವುಡ್ ಟ್ರಾವೆಲ್ ಸೋಲೋ ಟು probably the hills or the north of India. ಓಕೆ. ಯಾರಾದರೂ ನಿಮ್ಮ ಹಾರ್ಟ್ ಬ್ರೇಕ್ ಮಾಡಿದ್ದಾರಾ? ಎಸ್, ಎಲ್ಲರಿಗಾಗತ್ತೆ, ನನಗೂ ಆಗಿದೆ. ಓಕೆ. ನಾನು ನಿಮಗೊಂದು ಒಗ್ಗಟ್ಟು ಹೇಳ್ತೀನಿ. ಓಕೆ. ನನಗೆ ಹಲ್ಲಿದೆ ಆದರೆ ಏನೂ ತಿನ್ನೋಕ್ಕಾಗಲ್ಲ, ನಾನು ಯಾರು? ಕೋಮ್. ಓ ಅಮೇಜಿಂಗ್, ಯು ಆರ್. ಓಕೆ, ನಾವು ಎಸ್ ಆರ್ ನೋ ಕ್ವೆಶನ್ಸ್. ಕೋಕ್, ಸೋಡಾ, ವಾಟರ್, ವಿಚ್ ವುಡ್ ಯು ಪ್ರಿಫರ್? I would choose water and I would choose tonic water. ನೈಸ್. ಲವ್ ಅಂದರೆ ಲೈಫಿಗೆ ಒಂದೇನಾ? No, love can happen with a lot of people. ನಾನಿನ್ನ ಲವ್ ಮಾಡೋಕ್ಕಾಗುತ್ತೆ, ನಮ್ಮ ಅಮ್ಮನ ಲವ್ ಮಾಡೋಕ್ಕಾಗುತ್ತೆ, ನನ್ನ ಹಸ್ಬೆಂಡ್ನ ಲವ್ ಮಾಡೋಕ್ಕಾಗುತ್ತೆ, ನಮ್ಮ ಡ್ಯಾಡಿನ ಲವ್ ಮಾಡೋಕ್ಕಾಗುತ್ತೆ. ಸೊ ನೀವು ಯಾವ್ದಾದ್ರು ಹೆದರಿ ತುಂಬ ಪ್ಯಾನಿಕ್ ಆಗಿದ್ದೀರಾ? ಹೆದರ್ಕೊಂಡು ಪ್ಯಾನಿಕಾ? ಇಲ್ಲ, ಯಾವತ್ತೂ ಆಗಿಲ್ವಾ? ನೀವು ಯಾರನ್ನಾರು ನಂಬಿ ತುಂಬ ಮೋಸ ಹೋಗಿದ್ದೀರಾ? ಟು ಅ ಸರ್ಟನ್ ಎಕ್ಸ್ಟೆಂಟ್ ಹೇಳ್ಬೋದು. ಓಕೆ. ಯಾರನ್ನು ತುಂಬ ನಂಬ್ಕೊಂಡು ಅವ್ರು ನಾನು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಅವ್ರು ಅದು ಮಾಡಲ್ಲ, ಸೊ ಯು ಫೀಲ್ ಚೀಟೆಡ್ ಆಬ್ವಿಯಸ್ಲಿ. ಓಕೆ. ನಿಮಗೆ ಕೋಪನ ಅಥವಾ ಕೋಪದ ಪರ್ಸನ ಅಥವಾ ಯು ಲೈಕ್ ಚಿಲ್ಡ್ ಔಟ್ ಕಾಮ್ ಪರ್ಸನ? ಇಫ್ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್, ಯಾರಾದರೂ ಅಕಸ್ಮಾತ್ ನನ್ನ ಏನಾದರೂ ಚೀಟ್ ಮಾಡಿದರೆ ಅವಾಗ ತುಂಬ ಕೋಪ ಬರುತ್ತೆ. ಅದರ್ವೈಸ್ ಐ ಆಮ್ ಅ ಕಾಮ್. ಸೊ ಫಸ್ಟ್ ಕೋಪ ಬಂದು ಆಮೇಲೆ ನಾನು ಕಾಮ್ ಆಗಿಬಿಡ್ತೀನಿ. ಓಕೆ. ಈ ಇಂಟರ್ವ್ಯೂ ಇಷ್ಟ ಆಯಿತಾ ನಿಮಗೆ? ಅಫ್ಕೋರ್ಸ್, ನೀನು ತೊಗೊಂಡಿದ್ದೀಯಲ್ಲ, ತುಂಬ ಇಷ್ಟ. ಥ್ಯಾಂಕ್ ಯು. ನಾನು ಕೇಳಿದ ಪ್ರಶ್ನೆಗೆ ಯಾವುದಾದ್ರೂ ಸುಳ್ಳು ಹೇಳಿದ್ದೀರಾ? ಇಲ್ಲ, ಐ ಡೋಂಟ್ ಬಿಲೀವ್ ಇನ್ ಲೈಯಿಂಗ್. ಓಕೆ. ನೀವು ಆನ್ಸರ್ ಮಾಡೋಕ್ಕಾಗದೇ ಇರೋ ಅಂಥ ಒಂದು ಕ್ವೆಶನ್, ತುಂಬ ಕ್ವೆಶನ್ಸಿಗೆ ನೀವು ಆನ್ಸರ್ ಮಾಡಿಲ್ಲ, ಹಾಗೇನಿಲ್ಲ, ನಂಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಇಸ್ ದೇರ್ ಎನಿ ಕ್ವೆಶನ್ ನೀವು ಆನ್ಸರ್ ಮಾಡೋಕ್ಕಾಗದೇ ಇರೋ ಅಂಥದ್ದು? Yeah, I mean, I can't answer all questions obviously. A lot of people are watching me. So ಎಲ್ಲ ಕ್ವೆಶನ್ಸನ್ನು ಆನ್ಸರ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ, ಸೊ ಅಂಥ ಕ್ವೆಶನ್ಸ್ನ ನಾನು ಮಾಡಲ್ಲ ಅಂತ. ಓಕೆ. ಒನ್ ಟಂಗ್ ಟ್ವಿಸ್ಟರ್, ಲಿಪ್ಸ್ಟಿಕ್ ಸ್ಲಿಪ್ಸ್ಟಿಕ್, ಲಿಪ್ಸ್ಟಿಕ್ ಸ್ಲಿಪ್ಸ್ಟಿಕ್ ಅಂತ 5 ಟೈಮ್ಸ್ ಹೇಳಬೇಕು. ಲಿಪ್ಸ್ಟಿಕ್ ಸ್ಲಿಪ್ಸ್ಟಿಕ್, ಲಿಪ್ಸ್ಟಿಕ್ ಸ್ಲಿಪ್ಸ್ಟಿಕ್, ಲಿಪ್ಸ್ಟಿಕ್ ಸ್ಲಿಪ್ಸ್ಟಿಕ್, ಲಿಪ್ಸ್ಟಿಕ್ ಸ್ಲಿಪ್ಸ್ಟಿಕ್, ಲಿಪ್ಸ್ಟಿಕ್ ಸ್ಲಿಪ್ಸ್ಟಿಕ್. ಆಸಮ್. ಥ್ಯಾಂಕ್ ಯು ಶ್ರೂ, ಸೀರಿಯಸ್ಲಿ ಥ್ಯಾಂಕ್ ಯು. ಇಷ್ಟು ದೂರ ಬಂದು ನಮಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ, ನಮ್ಮ ವೀಕ್ಷಕರಿಗೆಲ್ಲ ನಿಮ್ಮ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಅವ್ರಿಗೇನಾದ್ರು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ಶ್ಯೂರ್. ಇವತ್ತಿನ ಕಾಲ ಹೇಗಿದೆ ಅಂದರೆ ಎಲ್ಲ ತುಂಬ ಸ್ಟ್ರೆಸ್ ತೊಗೊಳ್ತಾರೆ, ನಾವು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಜನಕ್ಕೆ. ಸೊ ಐ ಅಡ್ವೈಸ್ ಅಂತ ಹೇಳೋಕ್ಕಾಗಲ್ಲ, ಬಟ್ ನಾನು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದೀನಿ ದ್ಯಾಟ್ ಆದಷ್ಟು ಕೀಪ್ ಯೋರ್ ಸೆಲ್ಫ್ ಹ್ಯಾಪಿ, ಕೀಪ್ ಯೋರ್ ಸೆಲ್ಫ್ ಕಾಮ್ ಆ್ಯಂಡ್ ಕೀಪ್ ಫಾಲೋಯಿಂಗ್ ನಯಾ TV.
ನೋಡಿದ್ರಲ್ಲ ವೀಕ್ಷಕರೇ, ಶ್ರುತಿ ಗೊರಾಡಿ ಅವ್ರದ್ದು ಮನದಾಳದ ಮಾತು ಎಷ್ಟೆಲ್ಲ ಇತ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗೆಸ್ಟ್ ಜೊತೆ ಬರ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಟೇಕ್ ಕೇರ್. ಸೈನಿಂಗ್ ಆಫ್ ಸಾರಿಕಾ HS.